ಇನ್ನು ಬಾಗಲಕೋಟೆಯಲ್ಲಿ ಪರಿಸ್ಥಿತಿ ತಿಳಿಯಾಗ್ತಾ ಇದೆ. ಆದರೆ ಇವತ್ತಿನ ಶಾಂತಿ ಸಭೆಯಿಂದ ಹಿಂದೂ ಸಂಘಟನೆಗಳ ಮುಖಂಡರು ದೂರ ಉಳಿದಿದ್ದಾರೆ. ನಿನ್ನೆ ಮುಸ್ಲಿಂ ಸಂಘಟನೆಗೆ ಸಂಬಂಧಪಟ್ಟ ಹಾಗಿನ ಪ್ರಮುಖರು ಬಂದಿರಲಿಲ್ಲ. ಇವತ್ತು ಹಿಂದೂ ಸಂಘಟನೆಯವರು ಬರ್ತಾ ಇಲ್ಲ. ಬಿಜೆಪಿ ನಾಯಕರುಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳ ಟಾರ್ಗೆಟ್ ಅಂತ ಧರ್ಮಾಸ್ತ್ರವನ್ನ ಬಿಡ್ತಿದ್ದಾರೆ. ಆದರೆ ಕೈಪಡೆ ಯಾರು ತಪ್ಪು ಮಾಡಿದ್ರೂ ಶಿಕ್ಷೆ ಅಂತ ಹೇಳ್ತಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಬೂದಿ ಮುಚ್ಚಿದ ಕೆಂಡವಾಯ್ತು ಬಾಗಲಕೋಟೆ. ಜನರಲ್ಲಿ ಆತಂಕ, ಪೊಲೀಸ್ ಬಂದೋಬಸ್ತ್. ಬಾಗಲಕೋಟೆಯ ಕಿಲ್ಲಾ ಓಣಿಯಲ್ಲಿ ಮೊನ್ನೆ ರಾತ್ರಿ ಶಿವಾಜಿ ಮೆರವಣಿಗೆ ವೇಳೆ ನಡೆದ ಕಲ್ಲು ತೂರಾಟ ಜನರನ್ನ ಆತಂಕಕ್ಕೆ ದೂಡಿದೆ. ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸ್ತಾ ಇದೆ. ಈ ನಡುವೆ ಕಲ್ಲೇಟಿನಿಂದ ಪೆಟ್ಟು ತಿಂದವರು ಆಸ್ಪತ್ರೆಯಲ್ಲಿ ನರಳಾಡ್ತಾ ಇದ್ದಾರೆ. ಇನ್ನು ನಿನ್ನೆ ಮಟನ್ ಮಾರ್ಕೆಟ್ ಬಳಿ ಕಲ್ಲು ಎಸೆಯಲಾಗಿತ್ತು. ಈ ಸಂಬಂಧ ಹಿಂದೂ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸುವುದಕ್ಕೆ ಮುಂದಾದಾಗ ಬೈಕ್ನಿಂದ ಬಿದ್ದ ಕಾರ್ಯಕರ್ತ ಕೈ ಮುರ್ಕೊಂಡು ಆಸ್ಪತ್ರೆ ಸೇರಿದ್ದಾನೆ. ಈ ಪರಿಸ್ಥಿತಿಯನ್ನ ತಿಳಿಗೊಳಿಸುವುದಕ್ಕೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ತಪ್ಪು ಯಾರೇ ಮಾಡಿದ್ರೂ ಕ್ರಮ ಕೈಗೊಳ್ಳಿ ಅಂತ ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ದಾರೆ. ಆದ್ರೆ ಈ ಸಭೆಯಿಂದ ಹಿಂದೂ ಮುಖಂಡರು ದೂರ ಉಳಿದಿದ್ರು. ನಾವು ಪ್ರೀತಿ ಸ್ಥಳದಿಂದ ಬಾಳ್ತೀವಿ ಅಂತ ತಿಳ್ಕೊಂಡ್ರೆ ಕಲ್ಲು ಹೋಗೋದಂಗೆ ಎತ್ತರಕ್ಕೆ ಸಾಧ್ಯ ಇಲ್ಲ. ಕಲ್ಲು ಹೋಗಿದ್ದು ತಪ್ಪದು, ಯಾರೂ ಹೋಗಿಲ್ಲ. ಅದು ಯಾರು ಹೋಗಿದ್ದಾರೆ ನಿರ್ದಿಷ್ಟವಾಗಿ ಗೊತ್ತಾಗಬೇಕಾಗಿದೆ. ಅದು ತನಿಖೆ ಆಗಲಿ. ಮತ್ತು ಗಾಡಿ ಸುಟ್ಟಾರ, ಒತ್ತು ಗಾಡಿ, ಅದರದ್ದು ತನಿಖೆ ಆಗಲಿ. ಅದರದ್ದು ಆಗಲಿ. ನಾವು ಯಾರು ಸುಟ್ಟಾರ ನಮಗೂ ಗೊತ್ತಿಲ್ಲ. ಸಭೆಗೆ ಕೆಲವರು ಬರ್ತಾ ಇಲ್ಲ ಅಂದ್ರೆ ಸರ್ಕಾರವೇ ಕಾರಣ ಅಂತ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಬಂದ ಮೇಲೆ ಮತಾಂಧ ಶಕ್ತಿಗಳ ಹಾವಳಿ ಹೆಚ್ಚಾಗಿದೆ ಅಂತ ಕಿಡಿಕಾರಿದ್ದಾರೆ. ಇದು ಹಿಂದೂಗಳ ಮೇಲೆ ಆಗ್ತಾ ಇರತಕ್ಕಂತ ದಬ್ಬಾಳಿಕೆ ಮತ್ತು ಅವರ ಮೇಲೆ ಗುರಿ ಮಾಡಿ ಇವತ್ತು ಈ ಕೃತ್ಯಗಳನ್ನ ಮಾಡಲಾಗ್ತಾ ಇದೆ. ಈಗ ಶಾಂತಿ ಸಭೆಗೆ ಕರೆದರೂ ಕೂಡ ಕೆಲವರು ಬರ್ತಾ ಇಲ್ಲ. ಅವರು ನನಗೆ ಅನಿಸ್ತದೆ ಇದಕ್ಕೆ ಕಾರಣ ಯಾರು? ಇವತ್ತಿನ ಈ ಸರ್ಕಾರವೇ ಅದಕ್ಕೆ ಕಾರಣ. ಕಾಂಗ್ರೆಸ್ ಸರ್ಕಾರ ಬಂತಂದ್ರೆ ಅನೇಕ ಕಡೆ ಈ ಮತಾಂಧ ಇಸ್ಲಾಮಿಕ್ ಶಕ್ತಿಗಳ ಹಾವಳಿ ಜಾಸ್ತಿ ಆಗ್ತದೆ. ಯಾಕೆ ಸುಮ್ಮನೆ ಹೊಂಟಂತ ಮತ್ತು 200 ಜನ ಸೇರಿದ್ರೆ ಯಾಕೆ ಅವತ್ತ ಏನ್ ಮಾಡ್ತಾ ಇದ್ರಿ ನೀವು? ಕತ್ತೆ ಕಾಯ್ತಾ ಇದ್ರೆ ಅಥವಾ ನಿಮ್ಗೆ ಅವ್ರು ಸೇರಿದ್ರು ಸುಮ್ಮನೆ ಬಿಡಬೇಕು, ಚಪ್ಪಲಿ ಕಲ್ಲು ಸಂಗ್ರಹಿಸಿದ್ರು ಅಂತ ಹೇಳಿದ್ದಾರೆ ನಿಮ್ಗೆ? SP ಹೇಳ್ತೀನಿ, ನೀವು ಒಬ್ಬ IPS ಆಫೀಸರ್. ನೀವು ಈ ಅಯೋಗ್ಯರ ಮಾತು ಕೇಳಬೇಡ್ರಿ. ನಿಮ್ಮ ಬಗ್ಗೆ ನಾವು ಯಾವುದೇ ರೀತಿ ಕೆಟ್ಟ ಮಾತನಾಡ್ಲಿಕ್ಕೆ ತಯಾರಿಲ್ಲ. ಈ ಅಯೋಗ್ಯರ ಮಾತು ಕೇಳಿ ಈ ರೀತಿ ವರ್ತಿಸ್ಬೇಡ್ರಿ ನೀವು. ಕೆಲವು ವ್ಯಕ್ತಿಗಳ ಚಿತಾವಣೆಯಿಂದ ಈ ರೀತಿಯ ಸಂಘರ್ಷ ನಡೀತಕ್ಕಂಥದ್ದೇನಿದೆ, ಇದನ್ನ ಸರ್ಕಾರ ಸ್ವಲ್ಪ ಕಠಿಣವಾದ ರೀತಿಯ ಕ್ರಮ ತೆಗೆದುಕೋಬೇಕು. ಯಾರು ಇದರಲ್ಲಿ ಪಾಲ್ದಾರರಿರ್ತಾರೆ, ಇವರು ಶಿವಾಜಿನಗರ ಸಿದ್ದರಾಮಯ್ಯನೋ ಅಥವಾ ಸಿದ್ದರಾಮನುಂಡಿ ಸಿದ್ದರಾಮಯ್ಯನೋ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಕಲ್ಲು ಬೀಸಾಡೋರಿಗೆ ರಕ್ಷಣೆ. ಇನ್ನು ಯಾರೇ ತಪ್ಪು ಮಾಡಿದ್ರೂ ಕ್ರಮ ಆಗುತ್ತೆ. ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಒಂದು ವರ್ಗಕ್ಕೆ ಕಾನೂನನ್ನ ಸೀಮಿತ ಮಾಡೋದಿಲ್ಲ. ಯಾರೇ ಇದ್ರೂ ಕೂಡ ಕಾನೂನು ಎಲ್ಲರಿಗೂ ಒಂದೇ. ಇವರಿಗೆ ಬೇರೆ ಕಾನೂನು, ಅವರಿಗೆ ಬೇರೆ ಕಾನೂನು ಅಂತ ಇರೋದಿಲ್ಲ. ಮುಲಾಜಿಲ್ಲದೆ ಕಾನೂನಿನ ಕ್ರಮ ತಗೊಳ್ತೀವಿ. ಈಗ ಕಲ್ಲು ತೂರಾಟ ಯಾರು ಫಸ್ಟ್ ಮಾಡಿದಾರೆ ಅಂತ ಈಗಾಗಲೇ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ತಾ ಇದೆ. ಯಾರಿಗೂ ಕೂಡ ನಿಯಮಗಳು ಬೇರೆದಿಲ್ಲ. ಬಿಜೆಪಿಯವ್ರು ಏನಾದರೂ ಹೇಳಿ ಅವ್ರ ಪ್ರಕಾರ ನಡೆಯಕ್ಕಾಗ್ತದ? ಕಲಬುರಗಿಯಲ್ಲೂ ಶಿವಾಜಿ ಜಯಂತಿ ಆಚರಣೆ ವೇಳೆ ಗಲಾಟೆ. ಬಾಗಲಕೋಟೆ ಘಟನೆ ಕುದಿತಾ ಇರುವಾಗಲೇ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ರಾವೂರ ಗ್ರಾಮದಲ್ಲಿ ಮಾರಾಮಾರಿಯಾಗಿದೆ. ಶಿವಾಜಿ ಜಯಂತಿ ಆಚರಣೆ ವೇಳೆ ಜೋರಾಗಿ ಸೌಂಡ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಗ ಮತ್ತೊಂದು ಗುಂಪು ಪ್ರಶ್ನಿಸಿದೆ. ಈ ವೇಳೆ ಪರಸ್ಪರ ಮಾತು ಬೆಳೆದು ಕಟ್ಟಿಗೆ ಕಲ್ಲುಗಳಿಂದ ಹೊಡೆದಾಡ್ಕೊಂಡಿದ್ದಾರೆ. ಬನಾಯೇಂಗೆ ಎ ಮಂದಿರ್ ಹಾಡು ಹಾಕಿದ್ದಕ್ಕೆ ಅನ್ಯಕೋಮಿನ ಗುಂಪು ಆಕ್ಷೇಪ ವ್ಯಕ್ತಪಡಿಸಿತ್ತು ಎನ್ನಲಾಗ್ತಿದೆ. ಇನ್ನು ಈ ಗಲಾಟೆ ಕುರಿತು ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆರೋಪ ಮಾಡಿದ್ದಾರೆ. ಚಿತ್ತಾಪುರದ ಜನರಿಗೆ ಕರೆ ಮಾಡಿ ಕೇಳಿದ್ದೇನೆ, ಪ್ರಿಯಾಂಕ್ ಖರ್ಗೆ ಅವರೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಜನ ನನಗೆ ಮಾಹಿತಿ ನೀಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಉತ್ತರ ಕೊಡಬೇಕು ಅಂತ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಭವಿಷ್ಯ ಇದ್ದೇ ಈಗ ನಾನು ಕೂಡ ಕೆಲವರಿಗೆಲ್ಲ ಫೋನ್ಗಳು ಮಾಡಿ ನಾನು ಮಾತಾಡಿದ್ದೇನೆ ಚಿತ್ತಾಪುರದ ಕಡೆಯವರಿಗೆ. ಅಲ್ಲಿನ ಜನ ಹೇಳೋದೇನು ಅಂತಂದ್ರೆ, ಇದಕ್ಕೆಲ್ಲ ಚಿತ್ತಾಪುರದ ಶಾಸಕರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆಯವರೇ ಇಂಥದ್ದನ್ನು ಏನೋ ಮಾಡಿಸ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನಗಳು ಉಟ್ಕೊಂಡಿದೆ ಅಂತ ಹೇಳಿ ಕೆಲವರೆಲ್ಲ ನನಗೆ ಮಾತಾಡಿದ್ದಾರೆ. ಬಾಗಲಕೋಟೆ ಕಲಬುರಗಿ ಜಿಲ್ಲೆ ಚಿತ್ತಾಪುರದ ಗಲಾಟೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜಟಾಪಟಿಗೆ ಕಾರಣವಾಗಿದೆ. ತನಿಖೆ ನಡೆಸ್ತಾ ಇರುವ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟವರನ್ನ ಬಂಧಿಸಿ ವಿಚಾರಣೆ ಮಾಡುತ್ತಿದ್ದಾರೆ. ಬಾಗಲಕೋಟೆಯಿಂದ ರವಿ ಮೂಕಿ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ. ಈಗ ರಾಜ್ಯ, ದೇಶ, ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ.
ದೆಹಲಿಯ ಎಐ ಸಮಿಟ್ನಲ್ಲಿ ಯೂತ್ ಕಾಂಗ್ರೆಸ್ ಶಾಸಕರು ನಡೆಸಿದ ಅರಬೆತ್ತಲೆ ಪ್ರತಿಭಟನೆ ದೇಶದಾದ್ಯಂತ ಕೋಲಾಹಲ ಸೃಷ್ಟಿಸಿದೆ. ಇವತ್ತು ದೆಹಲಿಯಿಂದ ಹಿಡಿದು ಬೆಂಗಳೂರಿನ ತನಕ ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದೆ. ಅತ್ತ ಕಾಂಗ್ರೆಸ್ ಮಾತ್ರ ತಮ್ಮ ಪ್ರತಿಭಟನೆಯನ್ನ ಸಮರ್ಥಿಸಿಕೊಳ್ತಾ ಇದೆ. ಸಿಎಂ ಪುತ್ರ ಯತೀಂದ್ರ ಹಾಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ನಡುವೆ ವರ್ಗಾವಣೆ ಕದನ ಜೋರಾಗಿ ನಡೀತಾ ಇದೆ. ಸಿಎಂ ಪುತ್ರ ವರ್ಗಾವಣೆ ದಂಧೆಯಲ್ಲಿ ತೊಡಗಿದ್ದಾರೆ ಅಂತ ಪ್ರತಾಪ್ ಸಿಂಹ ಆರೋಪಿಸಿದ್ದರು. ಇದಕ್ಕೆ 17ನೇ ತಾರೀಕು ತಿರುಗೇಟು ಕೊಟ್ಟಿದ್ದ ಯತೀಂದ್ರ ಅವ್ರಿಗೆ ಮಾಡೋ ಕೆಲಸ ಇಲ್ಲ ಅಂತ ಲೇವಡಿ ಮಾಡಿದ್ದರು. ಇವತ್ತು ತಿರುಗೇಟು ಕೊಟ್ಟಿರುವ ಪ್ರತಾಪ್ ಸಿಂಹ ಕೆಲಸ ಅಂದ್ರೆ ಬರೀ ವರ್ಗಾವಣೆ ಮಾಡಿಸೋದಾ, ಅಪ್ಪನ ಅಧಿಕಾರ ದುರುಪಯೋಗ ಮಾಡಿ ಹಣ ಮಾಡೋದಾ ಅಂತ ಪ್ರಶ್ನಿಸಿದ್ದಾರೆ.